ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಜ್ವಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. PKL 2025 ಸೀಸನ್ 12 ಬೆಂಗಳೂರು ಬೂಲ್ಸ್ನ ಸ್ವಾಸ್ ಅನಾಲಿಸಿಸ್ ಯಾವ ರೀತಿ ಇದೆ ಟೀಮ್ ಮತ್ತು ಹೆಡ್ ಕೋಚ್ ಯಾರು, ಯಾವೆಲ್ಲ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಮತ್ತು ಸ್ಟ್ರಾಟಜಿ ಬೆಂಗಳೂರು ಬೂಲ್ಸ್ ಪರ ಇದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡುವ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬೆಂಗಳೂರು ಬೂಲ್ಸ್ ಸೀಸನ್ 12ನ ಹೆಡ್ ಕೋಚ್ ಆಗಿ, ಹೊಸ ಹೆಡ್ ಕೋಚ್ ಆಗಿ ನಮ್ಮ BC ರಮೇಶ್ ಕರ್ನಾಟಕದವರು ಈಗ ನೇಮಕ ಆಗಿದ್ದಾರೆ. ಈ ಮೊದಲು 11 ಸೀಸನ್ನಿಂದ ರಣಧೀರ್ ಶೆರಾವತ್ ಸರ್ ಇದ್ರು. ಈ ಸರಿ BC ರಮೇಶ್ ಯಾವ ರೀತಿ ಕಮಾಲ್ ಮಾಡ್ತಾರೆ ಬೆಂಗಳೂರು ಬೂಲ್ಸ್ಗೆ ಕಾದು ನೋಡಬೇಕಾಗಿದೆ. ಮತ್ತು ಜೀವಾ ಕುಮಾರ್ ಒಂದು ಹಳೆಯ ಡಿಫೆಂಡರ್ ಆಗಿದ್ರು, ಅವರು ಅಸಿಸ್ಟೆಂಟ್ ಕೋಚ್ ಆಗಿ ಬೆಂಗಳೂರು ಬೂಲ್ಸಲ್ಲಿ ಈಗ ನೇಮಕ ಆಗಿದ್ದಾರೆ. ಇನ್ನು BC ರಮೇಶ್ ಅವರ ಬಗ್ಗೆ ಮಾತನಾಡೋದಾದರೆ, ಅವರು ತುಂಬ ಚಾಂಪಿಯನ್ ಪ್ಲೇಯರ್ ಅಂತ ಹೇಳ್ಬೋದು. ಹಾಗೂ ಕೋಚ್ ಆದಮೇಲೆ 3 ತಂಡವನ್ನು ಫೈನಲ್ಗೆ ತೆಗೆದುಕೊಂಡೋಗಿ ವಿನ್ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಸೀಸನ್ 6ಅಲ್ಲಿ ಬೆಂಗಳೂರು ಬೂಲ್ಸ್ನ ಅಸಿಸ್ಟೆಂಟ್ ಕೋಚ್ ಆಗಿದ್ದರು. ಮತ್ತು ಸೀಸನ್ 9ನಲ್ಲಿ ಬೆಂಗಾಲ್ ವಾರಿಯರ್ಸನ್ನು ಗೆಲ್ಲಿಸಿಕೊಟ್ರು. ನಂತರ ಪುಣೇರಿ ಪಲ್ಟನ್ಸನ್ನು ಗೆಲ್ಲಿಸಿಕೊಟ್ಟಿದ್ದಾರೆ BC ರಮೇಶ್. ಆದ್ದರಿಂದ ಚಾಂಪಿಯನ್ ಕೋಚ್ ಅಂತ ಹೇಳ್ಬೋದು BC ರಮೇಶ್. ಆದ್ದರಿಂದ ಈ ಬಾರಿ ಬೆಂಗಳೂರು ಬೂಲ್ಸ್ಗೆ ಚಾಂಪಿಯನ್ ಪಟ್ಟ ಸಿಗುತ್ತದಾ ನೋಡಬೇಕಾಗಿದೆ. ಇನ್ನು BC ರಮೇಶ್ ಅವರು ಯಾವ ರೀತಿ ಟೀಮನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಯುವ ಪಡೆಯನ್ನು ಈ ಬಾರಿ ಬೆಂಗಳೂರು ಬೂಲ್ಸ್ ಗುಮ್ಮೋಕ್ಕೆ ರೆಡಿ ಮಾಡಿದ್ದಾರೆ ನೋಡುವ. ಹಾಗಾದರೆ ರೈಟ್ ರೈಡರ್ಸಲ್ಲಿ ಪಂಕಜ್ ಥಾಕೂರ್, ಮಂಜೀತ್ ಥಾಕೂರ್, ಆಶೀಶ್ ಮಲ್ಲಿಕ್, ಗಣೇಶ್ ಎಚ್, ಶುಭಂ ಬಿಟಾಕೆ ಮತ್ತು ಲೆಫ್ಟ್ ರೈಡರ್ ಆಕಾಶ್ ಶಿಂದೆ, ಪಿರಾಟಿ ಎಸ್ ತೇಜಸ್, ಮಣಿಪಾಲ್. ಆದ್ದರಿಂದ ರೈಡಿಂಗಲ್ಲಿ ಆಕಾಶ್ ಶಿಂದೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಕಾಣ್ತಾ ಇದ್ದಾರೆ. ಪುಣೇರಿ ಪಲ್ಟನಲ್ಲಿ ಅವರು 4 ವರ್ಷಗಳ ಕಾಲ ಪುಣೇರಿ ಪಲ್ಟನ್ನಲ್ಲಿ ಅವರು ರೈಡಿಂಗಲ್ಲಿ ಇದ್ದರು. ಆದ್ದರಿಂದ ಆಕಾಶ್ ಶಿಂದೆ ಮತ್ತು BC ರಮೇಶ್ ಅವರದ್ದು ಒಳ್ಳೆಯ ಒಂದು ಕೋಆರ್ಡಿನೇಷನ್ ಇರ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ಪುಣೇರಿ ಪಲ್ಟನಲ್ಲಿ ಅವರೇ ಕೋಚ್ ಆಗಿದ್ದರು. ಆದ್ದರಿಂದ ರೈಡಿಂಗಲ್ಲಿ ಆಕಾಶ್ ಶಿಂದೆ ಮೇನ್ ರೈಡರ್ ಆಗಿ ಈ ಸೀಸನಲ್ಲಿ ಕಾಣ್ಬೋದು ಬೆಂಗಳೂರು ಬೂಲ್ಸ್ ಪರ. ಇನ್ನು ಪಂಕಜ್ ಅವರು ಕೂಡ ಒಳ್ಳೆಯ ರೈಡರ್ ಆಗಿ ಈ ಸೀಸನಲ್ಲಿ ಹೊರಹೊಮ್ಮಬಹುದು. ಇನ್ನು ಡಿಫೆಂಡಿಂಗಲ್ಲಿ ನೋಡೋದಾದರೆ ನಮ್ಮ ಬೆಂಗಳೂರು ಬೂಲ್ಸಲ್ಲಿ ರೈಟ್ ಕಾರ್ನರ್ ಯೋಗೇಶ್ ದಯ್ಯ ಅವರು ಬೆಂಗಳೂರು ಬೂಲ್ಸ್ಗೆ ಕೋಟ್ಯಾಧಿಪತಿ ಅಂತ ಹೇಳ್ಬೋದು. ಅವರನ್ನು ಕೋಟಿ ಕೊಟ್ಟು ಬೆಂಗಳೂರು ಬೂಲ್ಸ್ ಖರೀದಿ ಮಾಡಿದೆ. ಆದ್ದರಿಂದ ಇವರ ಮೇಲೆ ಡಿಫೆಂಡಿಂಗಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಬೆಂಗಳೂರು ಬೂಲ್ಸ್ ಪರ ಇದೆ ಅಂತ ಹೇಳ್ಬೋದು. ಇನ್ನು ಲೆಫ್ಟ್ ಕಾರ್ನರ್ ಅಂಕುಶ್ ರಾಠಿ, ದೀಪಕ್ ಶಂಕರ್ ಅಂತ ಹೇಳ್ಬೋದು. ಅಂಕುಶ್ ರಾಠಿ ಅವರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪರ ಒಳ್ಳೆಯ ಸ್ಟ್ಯಾಟ್ಸ್ ಮೇಂಟೈನ್ ಮಾಡಿದ್ದಾರೆ, ಕ್ವಾಲಿಟಿ ಡಿಫೆಂಡರ್ ಅಂತ ಹೇಳ್ಬೋದು. ಇನ್ನು ರೈಟ್ ಕವರಲ್ಲಿ ಸಂಜಯ್ ಧುಲ್ ಅವರನ್ನು 60 lakhs ಕೊಟ್ಟು ಬೆಂಗಳೂರು ಬೂಲ್ಸ್ ಪಡೆದುಕೊಂಡಿದೆ. ಮತ್ತು ಲಕ್ಕಿ ಧನ್ಕರ್, ಸತ್ಯಪ್ಪ ಮಟ್ಟಿ ಮತ್ತು ಲೆಫ್ಟ್ ಕವರ್ಸಲ್ಲಿ ಮನೀಶ್ ದುಲ್ ಮತ್ತು ಶುಭಂ ರಹಾಟೆ. ಇದು ಡಿಫೆಂಡಿಂಗಲ್ಲಿ ನೋಡ್ಬೋದು ಬೆಂಗಳೂರು ಬೂಲ್ಸಲ್ಲಿ. ಇನ್ನು ಆಲ್ರೌಂಡರ್ ಆಗಿ ಸಾಹಿಲ್ ರಾಣೆ, ಸಚಿನ್ ಮತ್ತು ಚಂದ್ರ ನಾಯಕ್, ಅಮಿತ್ ಸಿಂಗ್ ಥಾಕೂರ್, ಧೀರಜ್ ನಾಯನ್ ಒಂದು ಯುವ ಪ್ರತಿಭೆ, ಮತ್ತು ಇರಾನ್ನ ಇಬ್ಬರಿದ್ದಾರೆ, ಅಲಿ ರೆಜಾ ಮಿಜರ್ಬಾನಿ ಮತ್ತು ಅಹಮದ್ ರೆಜಾ ಅಜರ್ಗಾರಿ. ಇವರು ಯಾವ ರೀತಿ ಇರಾನ್ನ ಜೋಡೆತ್ತುಗಳು ಬೆಂಗಳೂರು ಬೂಲ್ಸಲ್ಲಿದ್ದಾರೆ. ಇನ್ನು ಈ ಬೆಂಗಳೂರು ಬೂಲ್ಸ್ PKL ಸೀಸನ್ 12 2025 ಯಾವೆಲ್ಲ ಸ್ಟ್ರೆಂತ್ ಬೆಂಗಳೂರು ಪರ ಇದೆ ಅಂತ ನೋಡೋದಾದ್ರೆ, ಯಂಗ್ ಆ್ಯಂಡ್ ಯುವ ತಂಡ ಅಂತ ಹೇಳ್ಬೋದು. ಯಂಗ್ ಆ್ಯಂಡ್ ಎನರ್ಜೆಟಿಕ್ ತಂಡ ಈ ಬಾರಿ BC ರಮೇಶ್ ಅವರು ಕಟ್ಟಿಕೊಂಡಿದ್ದಾರೆ ಬೆಂಗಳೂರು ಬೂಲ್ಸ್ ಪರ. ಯಾವುದೇ ಒಂದು ಸ್ಟಾರ್ ರೈಡರ್ ಇಲ್ಲ, ಎಲ್ಲ ಯುವ ಪ್ರತಿಭೆಗಳನ್ನು ಆಯ್ಕೆ ಮಾಡಿ ತಂಡವನ್ನು ಮಾಡಿದ್ದಾರೆ. ಆದ್ದರಿಂದ ಯುವ ಮತ್ತು ಎನರ್ಜೆಟಿಕ್ ತಂಡ ಬೆಂಗಳೂರು ಬೂಲ್ಸ್ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಸ್ಟ್ರೆಂತ್ ಅಂತ ಹೇಳಿದರೆ ಡಿಫೆಂಡಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ BC ರಮೇಶ್ ಅವರು. ಹೌದು, ಯೋಗೀಶ್ ದಯ ಮತ್ತು ಅಂಕುಶ್ ರಾಠಿ ಅವರನ್ನು ಡಿಫೆಂಡಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ BC ರಮೇಶ್. ರೈಡಿಂಗಲ್ಲಿ ಆಕಾಶ್ ಶಿಂದೆ ಒಬ್ಬರೇ ಎಕ್ಸ್ಪೀರಿಯನ್ಸ್ ಆಗಿ ಕಾಣ್ತಾರೆ, ಬೇರೆ ಎಲ್ಲರೂ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ಬೋದು. ಇನ್ನು ಹೊಸ ಕೋಚ್, ಹೊಸ ಬೂಲ್ಸ್ ಯುಗ ಅಂತ ಹೇಳ್ಬೋದು. ಆಗಿ BC ರಮೇಶ್ ಅವರು ಹೊಸ ಕೋಚ್ ಆಗಿ ಬೆಂಗಳೂರು ಬೂಲ್ಸ್ನ ಹೊಸ ಯುಗವನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಅವರಲ್ಲಿದೆ ಅಂತ ಹೇಳ್ಬೋದು.
ಇನ್ನು PC ರಮೇಶ್ ಚಾಂಪಿಯನ್ ಕೋಚ್. PC ರಮೇಶ್ ಅವರು ಚಾಂಪಿಯನ್ ಕೋಚ್ ಅಂತ ಹೇಳ್ಬೋದು. ಒಳ್ಳೆಯ ಕೋಚಿಂಗಲ್ಲಿ ಕೂಡ, ಒಳ್ಳೆಯ ಪ್ಲೇಯರಲ್ಲಿ ಕೂಡ ಒಳ್ಳೆಯ ಒಂದು ಗೋಲ್ಡ್ ಮೆಡಲ್ ಎಲ್ಲ ಪಡೆದಿದ್ದಾರೆ. ಆದ್ದರಿಂದ ಇದೊಂದು ಸ್ಟ್ರೆಂತ್ ಅಂತ ಹೇಳ್ಬೋದು ಬೆಂಗಳೂರು ಬೂಸ್ ತಂಡಕ್ಕೆ. ಇನ್ನು ವೀಕ್ನೆಸ್ ಅಥವಾ ಚಾಲೆಂಜಸ್ ನೋಡೋದಾದ್ರೆ ಸ್ಟಾರ್ ರೈಡರ್ಸ್ನ ಕೊರತೆ ಇದೆ. ಹೌದು, ಈ ತಂಡದಲ್ಲಿ ಯಾವುದೇ ಸ್ಟಾರ್ ರೈಡರ್ಸ್ ಇಲ್ಲ, ಅಂದರೆ ಪವನ್ ಶರಾವತ್ ಇಲ್ಲ ಅಂತ ಯಾವುದೇ ಸ್ಟಾರ್ ರೈಡರ್ಗೆ ಇವರು ಪ್ರಾಮುಖ್ಯತೆ ಕೊಡಲಿಲ್ಲ. ಯಂಗ್ ರೈಡರ್ ಅವರನ್ನೇ ಈ ಬಾರಿ ಖರೀದಿಸಿದಂತ ಹೇಳ್ಬೋದು. ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ ನೋಡಬೇಕು. ಇನ್ನು ಡಿಫೆನ್ಸ್ ಕಾಂಬಿನೇಷನ್ ಯೋಗೀಶ್ ದಯಾ ಆಗಿರ್ಬೋದು, ಅಂಕುಶ್ ರಾಠಿ ಮತ್ತು ಸಂಜಯ್ ದುಲ್ ಇವರು ಬೇರೆ ಬೇರೆ ಟೀಮಿಂದ ಬಂದವರು. ಒಂದೇ ಟೀಮಿಂದ ಯಾವುದೇ ಜೋಡಿಯನ್ನು ಇವರು ಪರ್ಚೇಸ್ ಮಾಡಲಿಲ್ಲ. ಆದ್ದರಿಂದ ಕಾಂಬಿನೇಷನ್ ಹೇಗೆ ವರ್ಕ್ ಆಗ್ತದೆ ಅದು ಕೂಡ ಕಾದು ನೋಡಬೇಕಾಗಿದೆ ಈ ಸೀಸನಲ್ಲಿ. ಇನ್ನು ಆಪರ್ಚುನಿಟೀಸ್ ಯಾವುದೆಲ್ಲ ಇದೆ ಬೆಂಗಳೂರು ಬೂಲ್ಸ್ ಅಲ್ಲಿ ನೋಡೋದಾದ್ರೆ, ಆಕಾಶ್ ಶಿಂದೆಗೆ ಸ್ಟಾರ್ ರೈಡರ್ ಆಗಿ ಹೊರಹೊಮ್ಮುವ ಸಾಧ್ಯತೆ ಅಥವಾ ಅವಕಾಶಗಳು ಈ ಸೀಸನಲ್ಲಿ ಸಿಗ್ತಾ ಉಂಟು. ಬೇರೆ ಯಾವುದೇ ಸ್ಟಾರ್ ರೈಡರ್ ಇಲ್ಲದಿದ್ದರಿಂದ ಆಕಾಶ್ ಶಿಂದೆ ಅವರು ಒಂದು ಸ್ಟಾರ್ ರೈಡರ್ ಆಗಿ ಬೆಂಗಳೂರು ಬೂಲ್ಸ್ ಪರ ಈ ಸೀಸನಲ್ಲಿ ಕಾಣಬಹುದು ಅಂತ ಹೇಳ್ಬೋದು. ಇನ್ನು ಯುವ ಆಟಗಾರರಿಗೆ ಕಮಾಲ್ ಮಾಡುವ ಅವಕಾಶ. ಯುವ ಆಟಗಾರರು ಏನಾದರೂ ಕಮಾಲ್ ಅಥವಾ ಸ್ಟಾರ್ ಆಗಿ ಬೆಳೆಯಲು ಬೆಂಗಳೂರು ಬೂಲ್ಸ್ ಅವಕಾಶ ನೀಡುತ್ತದೆ. ಮತ್ತೆ ಯೋಗೀಶ್ ದಯಾ ಮತ್ತು ಅಂಕುಶ್ ರಾಠಿ ಬಲೆ ಜೋಡಿಯಾಗಿ ಹೊರಹೊಮ್ಮುವ ಅವಕಾಶ ಕೂಡ ಈ ಸೀಸನಲ್ಲಿ ಉಂಟು. ಇನ್ನು ಸ್ಟ್ರಾಟಜಿ, ಬೂಲ್ಸ್ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅಂತ ನೋಡೋದಾದ್ರೆ, ಬೂಲ್ಸ್ ಗುಮ್ಮೋಕ್ಕೆ ಡಿಫೆನ್ಸ್ ಅಸ್ತ್ರ ಅಂತ ಹೇಳ್ಬೋದು. DC ರಮೇಶ್ ಅವರು ಡಿಫೆನ್ಸ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಈ ಸೀಸನಲ್ಲಿ. ಆದ್ದರಿಂದ ಡಿಫೆನ್ಸ್ ಯಾವುದಾದ್ರೂ ಗುಮ್ಮೋಕ್ಕೆ ಸ್ಟಾರ್ಟ್ ಮಾಡಿದರೆ ಬೆಂಗಳೂರು ಬೂಲ್ಸ್ ಗುಮ್ಮಿ ಚಾಂಪಿಯನ್ ಆಗೋದು ಖಂಡಿತ ಅಂತ ಹೇಳ್ಬೋದು. ಇನ್ನು ರೈಡರ್ಸ್ ಅನ್ನು ಸ್ಟಾರ್ ಆಗಿ ಹುಟ್ಟುಹಾಕುವ ಅವಶ್ಯಕತೆ. ಹೌದು, ಸ್ಟಾರ್ ರೈಡರ್ ಯಾರು ಇಲ್ಲದಿದ್ದರಿಂದ ರೈಡಿಂಗ್ ಅಲ್ಲಿ ಎಲ್ಲರನ್ನು ಸ್ಟಾರ್ ಆಗಿ ಮಾಡ್ತಾರೆ ಅಂತ BC ರಮೇಶ್ ಅವರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಆ ಸ್ಟ್ರಾಟಜಿಯನ್ನೇ ಉಪಯೋಗಿಸ್ತಾರ ನೋಡಬೇಕಾಗಿದೆ. ಈ ರೀತಿಯಾಗಿ ಒಟ್ಟಾರೆ ಇದು ಬೆಂಗಳೂರು ಬೂಲ್ಸ್ನ ಸ್ವಾಸ್ ಅನಾಲಿಸಿಸ್ ಅಂತ ಹೇಳ್ಬೋದು. ಇನ್ನು ಈ ಸ್ವಾಸ್ ಅನಾಲಿಸಿಸ್ ಅನ್ನು ನೋಡೋ ಮೂಲಕ ಬೂಲ್ಸ್ ಯಾವ ರೀತಿ ಆಡ್ತಾರೆ ಕಾದು ನೋಡಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ.